ಮೊದಲು ನೋಟಿಸ್ ಬರಲಿ ಉತ್ತರ ಕೊಡ್ತೀನಿ ಅಂತ ನಾನು ಟ್ವೀಟ್ ಮಾಡಿದ್ದೆ. ಫಸ್ಟ್ ನೋಟಿಸ್ ಬರಲಿ ನನಗೆ, ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಟ್ವೀಟ್ ಮಾಡಿದ್ದೆ ನಾನು. ನನಗೆ ನೋಟಿಸ್ ಬರೋಕ್ಕೆ ಮುಂಚೆನೇ ಅದು ಲೀಕ್ ಆಗಿಬಿಡ್ತಲ್ಲ. ನನಗೆ ನೋಟಿಸ್ ಮೊದಲು ನನಗಲ್ವೇನಪ್ಪ ಬರಬೇಕಾಗಿರೋದು. ನನ್ನ ಉದ್ದೇಶಿಸ್ತಾ ನೋಟಿಸ್ ಕೊಟ್ಟಿರೋದು. ನನ್ನನ್ನು ಉದ್ದೇಶಿಸಿ ನೋಟಿಸನ್ನು ಕೊಟ್ಟಾಗ ನೋಟಿಸ್ ಬಂದ ಉತ್ತರ ಕೊಡ್ತೀನಿ ಅಂತ ನಾನು ಟ್ವೀಟ್ ಮಾಡಿದ್ದೆ. ನನಗೆ ಬರೋಕ್ಕೆ ಮುಂಚೆನೇ ಅದು ಲೀಕ್ ಆಗಿಬಿಡುತ್ತೆ, ಆಚೆ ಹೋಗಿಬಿಡುತ್ತೆ, ಎಲ್ರಿಗೂ ಸಿಕ್ಕಿಬಿಡುತ್ತೆ ಅಂದರೆ ಏನು ಅರ್ಥ ಇದಕ್ಕೆ? ಮಾಧ್ಯಮಗಳಿಗೇ ಮೊದಲು ನನಗೆ ಬಂದಿದೆ ಅಂತ ಹೇಳಲಾದಂಥ ನೋಟಿಸನ್ನು ಕೊಟ್ಟವ್ರು ಯಾರಪ್ಪ? ನಾನು ಕೊಟ್ಟಿದ್ನಾ? ನನಗೇ ಬಂದಿಲ್ಲ ನೋಟಿಸ್. ಅದು ಈ ನೋಟಿಸನ್ನು ಮೊದಲು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ಯಾರು? ವಿಜೇಂದ್ರ ಅಲ್ವೇನ್ರಪ್ಪ. ವಿಜೇಂದ್ರ ವಿರುದ್ಧವಾಗಿ ರೆಬೆಲ್ ಶಾಸಕ ಯತ್ನಾಳರು ಈ ಥರ ಕೂಡ ವಾಗ್ದಾಳಿ ಮಾಡಿದ್ದಾರೆ. BY ವಿಜೇಂದ್ರ ಈ ಕೆಟ್ಟ ಕೆಲಸವನ್ನು ಬಿಡಬೇಕು. ಅವರು ಬೇರೆ ಪದವನ್ನು ಕೂಡ ಬಳಸಿದ್ದಾರೆ, ಇರಲಿ. ವಿಜೇಂದ್ರ ಮೊದಲು ಈ ಕೆಟ್ಟ ಕೆಲಸವನ್ನು ಬಿಟ್ಬಿಡ್ಬೇಕು. ಅವರು ನೋಟಿಸ್ಗೆ ಉತ್ತರ ಕೊಡುವುದರ ಬಗ್ಗೆ ಹೇಳೋಕ್ಕೆ ವಿಜೇಂದ್ರ ಯಾರು? ನನಗೆ ಕೇಂದ್ರ ನೋಟಿಸ್ ಕೊಟ್ಟಾಗ ನಾನುಂಟು, ಕೇಂದ್ರ ಉಂಟು. ನನಗೆ ನೋಟಿಸ್ ಕೊಟ್ಟರೆ ಉತ್ತರ ನಾನು ಕೊಟ್ಕೊಳ್ತೀನಿ. ನನಗೆ ನೋಟಿಸ್ ರೀಚ್ ಆಗಿರಲ್ಲ. ಆ ನೋಟಿಸನ್ನು ತೊಗೊಂಡು ಹೋಗಿ ಮೀಡಿಯಾಗಳಿಗೆ ಸಾರ್ವಜನಿಕಗೊಳಿಸೋಕ್ಕೆ ವಿಜೇಂದ್ರ ಯಾರು? ನೋಟಿಸ್ ಕೊಡುವುದು ಬಿಡುವುದು ಕೇಂದ್ರಕ್ಕೆ ಬಿಟ್ಟಂಥ ವಿಚಾರ. ಉತ್ತರ ಕೊಡೋದು ಬಿಡೋದು ನನಗೆ ಬಿಟ್ಟು ವಿಚಾರ. ಇದರ ಮಧ್ಯದಲ್ಲಿ ವಿಜೇಂದ್ರ ಯಾರು? BJP ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವಾಗಿ ಯತ್ನಾಳರು ಮತ್ತೆ ಗುಡುಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೇ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ ಇವೆಲ್ಲ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ತೀವಿ. ಉತ್ತರ ಕನ್ನಡ ನಮ್ಮ ಭಾಷೆ ಏನಾದ್ರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನ ಏನು ಮಾಡ್ಲಿಕ್ಕೆ ಆ ಉತ್ತರನ ಅವ್ನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಳ್ಸನಲ್ಲ ತಾಬಿಟ್ಟು ತಗೊಂಡು ಯತ್ನಾಳ್ ನೋಟಿಸ್ ಹೊಡೆದೇ ಹೊಡೆದ್ರೆ ಅವಾಗ ಏನು ಹೇಳಿದೆ ನಾನು? ನೋಟಿಸ್ ಬಂದ್ಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯಿತು. ಯಾರು ಮಾಡಿರ್ಬೋದು? ನಾ ಏನು ಹೇಳಿದೆ, ಒಂದು ಟ್ವೀಟ್ ಮಾಡಿದೆ. ನೀವೆಲ್ಲ ಅದು ಏನು ಬರ್ತದೆ ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಾಗ್ತದೆ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ. ಮುಂದೆ ನೀವೇ ಹೊಡಿಲಾಕತ್ತೀರಿ. ಯತ್ನಾಳ ನೋಟಿಸ್ ಕ್ಯಾರಿ ಅನ್ನೋದಿಲ್ಲ, ಇಂಥ ಭಾಳ ನೋಟಿಸ್ ಮಾಡೋದು ಅದು ಎಲ್ಲಿ ಹೇಳಿದ್ದೆ, ಎಲ್ಲರಿಗೂ ಪ್ರೂಫ್ ಐತೆ. ವಿಜೇಂದ್ರ ಅವ್ರ ಅಪ್ಪನ ವೈಭವೀಕರಿಸಲಿಕ್ಕೆ ವಿಜೇಂದ್ರ ಅನಿವಾರ್ಯ BJP ಅನ್ನೋಂಥದ್ದು. ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಿಕ್ಕಿರಲ್ಲ. ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಿ. ಫೋಕಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋ